ಪವಿತ್ರ ಯಾಕವ ಯಾಕೆ ಕಳಕತ್ತಿ? ಯಾಕಿಲ್ಲಮ್ಮ ಅವ್ರೇನ ಕಳ್ಳೆ ಅಂದ್ರ ಅಂತೇಳಿ ಹಾಗ ಇವ ಅದಕ್ಕೆ ಯಾಕಷ್ಟು ತಲೆ ಕೆಡ್ಸ್ಕೊಂತಿ? ಅಲ್ಲ ಅವಕ್ಕ ಇಲ್ಲಡ ಅವ್ರಷ್ಟೆಲ್ಲ ತಿಳ್ಕೊಂಡಿದ್ರ ನಿನಗೆ ಯಾಕಂತಿದ್ರಿ ಹೇಳಿ ನೀನ ನೋಡಮ್ಮ. ತಲೆ ಕೆಡ್ಸ್ಕೊಳಕ ಹೋಗ್ಬೇಡ ಅದಕ್ಕೆಲ್ಲ. ಏನ ಇರೋಡ ನಾ ಹೇಳೋದಾದ್ರ ಅವ್ರು ಅಂದಿದ್ದು ಅವ್ರಿಗೆ ಅದು ಮುಳುವಾತದ. ಏನ ಒಂದದ್ದು ನಿನಗಂದ್ರ ಅಂತೇಳಿ ನಿಮ್ಮ ಮಾವಿನಾರ ಅಂದ್ರ ನಾನೇನಾರ ಅನ್ನಿ ನಿಮ್ಮ ಮಾವ ಒಂಚೂರು ಕೇಳಿದ್ರೆ ಮತ್ತು ತಾಯಿ ತಂಗಿ ಎಲ್ಲ ಎಷ್ಟಾದ್ರೆ ಅದಕ್ಕೆ ಕೇಳಿದ್ರೆ ನೀ ಅದಕ್ಕೇನು ಬೇಸರ ಮಾಡ್ಕೋಬೇಡ. ಹೊಳ್ಳೆ ಅವ್ರಿಗೆ ಬೇದ್ರಿಲ್ಲ ಅವ್ರು. ಏನು ನನಗೆ ಗೊತ್ತೈತವ ನೀ ಏನಂತೇಳಿ ತಗೊಂಡಿದ್ದು ನಾನು ರೊಕ್ಕನ ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಸುಮ್ಮನಿರು. ಈಗ ನಾನು ತಗೊಂಡೇನಂತ ಒಪ್ಕೋಬೋದಿತ್ತು, ಬ್ಯಾಡ ಅಂತ ಸುಮ್ಮನೆ ಅದೇ. ಯಾಕಮ್ಮ ನೀವು ಅನ್ಬೋದಿತ್ತಲ್ಲ ಆ ರೊಕ್ಕ ಅಮ್ಮನ ಕೊಟ್ಟಾರ ಅವ್ರದೇ ರೊಕ್ಕ ಅಂತೆಲ್ಲ ನೀವು ಹೇಳ್ಬಿಡ್ಬೋದಿತ್ತನ. ನಾನ ಬ್ಯಾಡ ಅಂತ ಬಿಟ್ಟೆ. ಯಾಕೆ ಹೇಳು? ನಾ ಹಿಂಗೆ ಹೇಳಿದ್ದೆ ಅಂತ ತಿಳ್ಕೊ. ಬೈತಿದ್ರು ಒಂಚೂರು ಇವು ನಾಟಕ ಮಾಡ್ತಿದ್ವಿ ಎಲ್ಲ ಕೂಡಿ ಸೇರಿ ಹುಯ್ ಅಂತೇಳಿ. ಇವಾಗ ತಾಯಿ ಮಗಳು ಅತ್ತಂಗೆ ಮಾಡಿ ಕರ್ದಂಗೆ ಮಾಡಿ ನನಗೇನೋ ಕಷ್ಟ ಐತಿ ಅದಕ್ಕೆ ಇಸ್ಕೊಂಡೆ ಅವನ ಕಡೆ ಹಂಗಾತ್ ನನಗೆ ಹಿಂಗಾತ ಇದ್ಲಂದ್ರೆ ನನ್ನ ಕಡೆ ಇದ್ದಿದ್ದು ರೊಕ್ಕ ಇಸ್ತು ನಿಮ್ಮ ಮಾವ ಸೀದಾ ಹೋಯ್ತು ತಂಗಿ ಕೈಯಾಗ ಕೊಡ್ತಿದ್ದ. ಅದಕ್ಕೆ ನಾ ತಗೊಂಡೇನಂತ ಅನ್ನಲಿಲ್ಲ, ಹೋದ್ಲು ಬಾಯಿ ಮುಚ್ಕೊಂಡು ಬಸತ್ತಿ. ರೊಕ್ಕ ಕರೆ ನಮ್ಮ ಮಾವರು ಕೊಟ್ಟೆ ಬಿಡ್ತಿದ್ರನ್ರಿ. ಕರೆನ ಏನೇವ ಕೊಟ್ಟೆ ಬಿಡ್ತಿದ್ನ. ಅದಕ್ಕೆ ಆಯ್ತು ಊರಿಗೆ ಮೊದಲು ತೊಲಗಿಲ್ಲ ಅಂತ ಸುಮ್ಮನಿದ್ದೆ. ಹೊಲ್ಲೋಡಿ ಈಗ ತೆಗಿತೀರ ನನ್ನ. ತೆಗಿಲಿಲ್ಲ ಅಂದ್ರು ತೆಗಿಬೇಕಂತ ಕಾಯ್ಕೊಂಡು ಕುಂತಾರಲ್ಲಿ ಹೊರಗೆ ಅದರ್ತಾಳೆ ಈಗ. ಬೇಲೆ ಕುಂದ್ರೆ ಒದರಿದ್ರು ಒದರ್ಕೊಲಿ ನಾ ಮಾತಾಡ್ತೇನೆ. ಅಯ್ಯಪ್ಪ ದೇವ್ರೆ, ಅತ್ತಿಯರು ಭಾರಿ ಗಟ್ಟಿ ಬಿಡು. ಅಯ್ಯೋ ನಾನಿಷ್ಟು ಗಟ್ಟಿ ಆಗ್ಬೇಕಂದ್ರೆ ಅಲ್ಲ ನನಗಿಷ್ಟು ಗಟ್ಟಿಯಾಗೋ ಪರಿಸ್ಥಿತಿನೇ ಬರೋಲ್ಲ. ಯಾಕಂದರೆ ಪಾಪ ಇವರು ಎಷ್ಟು ನನ್ನ ಪ್ರೀತಿ ಮಾಡ್ತಾರ, ನಾನು ಏನಾರ ಹೇಳಿದ್ರು ಕೇಳ್ತಾರೆ. ಅತ್ತಿಯರ್ದು ಹಂಗಲ್ಲ. ಅಯ್ಯೋ ದೇವ್ರೆ, ಇಂಥ ಅತ್ತಿ ನಾದ್ನ್ಯಾರ ಕೈಯಾಗ ಹೆಂಗಿಷ್ಟು ವರ್ಷ ಜೀವನ ಮಾಡಿದ್ರು ಏನು ಅಂದಂಗೆ ಊಟಕ್ಕೆ ಮಾಡಕತ್ತೀವ. ನೀವು ಹೇಳ್ರಿ ಅತ್ತಿರ ಅದನ್ನ ಮಾಡ್ತೇನೆ. ಏನು ಬೇಡ ರೊಟ್ಟಿ ಅದಾವು ಅವನ್ನ ಖಾಲಿ ಮಾಡೋಣ, ಜುಣಕ ಮಾಡೋಣ ತಟ್ಟಗೆ ಬಿಸಿ ಅನ್ನ ಚಪಾತಿ ಸಾಕು. ಅಕ್ಕಿರ್ಕಿ ಸಾಕು ಹರ್ಕೊಂಬರ್ತೀನಿ ಹಿತ್ತಲಾಗ ಒಟ್ಟು ಪಚ್ಚಡಿ ಮಾಡಿಬಿಟ್ರೆ ಸಾಕು. ಅಲ್ಲ ಅಮ್ಮ, ಇಷ್ಟು ತೆಲ್ವೇನದಾರವ್ರ ಅಮ್ಮ ಮತ್ತು ಅವ್ರ ಮಗಳು ಅವ್ರ ಕೈಯಾಗ ಹೆಂಗೆ ಜೀವನ ಮಾಡಿದ್ರಿ? ಸಣ್ಣಂದಿರ್ತ ನೀವು. ಮೊದಲು ಬಂದಾಗ ಬರೀ ಏನಾರು ಅನ್ನತ್ಲೆ ಹೊಡೆದೇ ಬಿಡ್ತಿದ್ಲವ ನಮ್ಮ ಅತ್ತಿ. ನಾ ಸಣ್ಣಕ್ಕೆ ಮದುವೆಯಾಗಿ ಬಂದಾಗ ಹೊಡೆದೇ ಬಿಡ್ತಿದ್ಲು ಪಡ್ ಒಂಥರ ಭಾಳ ಸಣ್ಣ ವಯಸ್ಸಿನ 12 ವರ್ಷಕ್ಕೆ ಮದುವೆ ಆಗಿದ್ದಂದೆ. 12 ವರ್ಷಕ್ಕೆ ಲಗ್ನ ಅದಕ್ಕೆ ಹೊಡೆದ ಬಿಡ್ಲೆ ಮತ್ತೆ ಏನು ಮಾಡ್ಬೇಕು? ಸುಮ್ಮನೆ ಇರ್ತಿದ್ದೆ. ನನ್ನ ಗಂಡ ಹೇಳ್ತಿದ್ಲು ಆ ಮನ್ಯಾಗ ಆಗಿದ್ದ ಒಂದು, ನನ್ನ ಗಂಡ ಬಂದ್ಬಿಟ್ಲೆ ಹೇಳುದ ಒಂದು, ಅವ ಸಿಟಿಗೆ ಹೊಡೆದೇ ಬಿಡ್ತಿದ್ದ. ಸುಮ್ಮನೆ ಒಂಥರ ಹೆಂಗಂದು ಜೀವನ. ಆಮೇಲೆ ಅಷ್ಟು ಹೊಡೆಸ್ಕೊಲಿ ಬಡಿಸ್ಕೊಲಿ ನೋಡುವ ನಿನ್ನ ಮುಂದೆ ಸುಳ್ಳು ಹೇಳಕ್ಕೇನೈತಿ. ಒಂಥರ ಮನಸ್ಸು ಇರಲಿ ಬಿಡಲಿ ಮತ್ತು ಗಂಡ ಏನು ಹೇಳ್ತಾನೆ ಅದನ್ನು ಕೇಳ್ಬೇಕು. ಗಂಡನ ಜೊತೆ ರಾತ್ರಿ ಕಾಲ ಕಳಿಬೇಕು. ಮನಸ್ಸು ಇರಲಿ ಬಿಡಲಿ ಒಂಥರ ವಸ್ತು ಇದ್ದಂಗೆ ನಾವು. ನಮ್ಮ ಆಟಕ್ಕಿಲ್ಲ ಲೆಕ್ಕಕ್ಕಿಲ್ಲ. ನಿನ್ನ ಮನಸ್ಸು ಐತೆ ಬಿಟ್ಟೈತೆ ಏನೂ ಕೇಳಂಗಿಲ್ಲ. ಒಂಥರ ನಮ್ಮದು ಒಂದು ನಶೀಬು. ಏನು ಮಾಡ್ಬೇಕು ಹೇಳು? ಒಂಥರ ಹಣೆ ಬಾರ ಅವಾಗೆಲ್ಲ. ಈಗಿನೇರು ನಿಮಗೆ ಹಂಗಿಲ್ಲ ತಗೋ. ನಿಮ್ಗೆ ಚಲೋ ಐತಿ, ದೇವರು ಚಲೋ ಕೊಟ್ಟಾನ. ಒಂದು ಗ್ಯಾಸ್ ಥರ ಕೇಳೀನಿ, ನನ್ನ ಮಗ್ಗ ತರ್ತೇನೆ ಅಂದಾನ. ಒಲಿ ಊದ್ಕೊಂತ ಕುಂದ್ರ ಪ್ರಮೇಯನೂ ಬರೋದಿಲ್ಲ. ನೀರಿಗೆಟ್ಟ ಒಲಿ ಉಪೇಕ್ಷಿದ್ರೆ ಸಾಕು, ರೊಟ್ಟಿ ನೀರಿಗೆ. ಆಮೇಲೆ ನನ್ನ ಮಗ ನೀ ಹೇಳ್ದಂಗೆ ಕೇಳ್ತಾನ. ಹೆಂಡ್ತಿನೂ ಒಂದು ಪ್ರೀತಿಯಿಂದ ಕಾಣ್ತಾನ. ನಮ್ಗೆ ಹೆಂಡ್ತಿಯರ ಮೇಲೆ ಪ್ರೀತಿ ಗೀತಿ ತೋರಿಸೋದಿಲ್ಲ. ಇಲ್ಲ, ತಾಯಿಗಳು ಅಷ್ಟೇ. ತಾಯಿಗಳು ಅಂದ್ರೆ ಅಷ್ಟೇ. ಹೆಂಡ್ತಿಯರೆಲ್ಲ ಲೆಕ್ಕಕ್ಕೆ ಇಲ್ಲ. ಈಗೂ ಕೆಲವು ಗಂಡಸರು ಅದಾರ, ಆದ್ರೆ ಭಾಳ ಕಡಿಮೆ. ಹಳಬ್ರು ಸ್ವಲ್ಪ ಉಳ್ದಾರ. ಆದರೆ ಹಳಬ್ರದಾಗೂ ಸ್ವಲ್ಪ ಎಷ್ಟೋ ಮಂದಿ ಚಲೋ ಇದ್ದರು ಇದ್ರು ಬಿಡ, ಇಲ್ಲಂತಲ್ಲ. ನೀ ನೋಡಿ ಈಗ ನಮ್ಮ ಪರಿಸ್ಥಿತಿ ಹಿಂಗೆ. ಈಗೂ ಕೈ ನೆವರ್ಕೊಂಬರ್ತಾನೆ ನನ್ನ ಗಂಡ. ಅದಮ್ಮ ಭಾರಿ ಗಟ್ಟಿ ನೀವು ಆದರೂ. ಅಮ್ಮ ನನ್ನ ಗೆಳತಿ ಹೊಸ ಗೆಳತಿ ಸಿಕ್ಕಳಲ್ಲ ಪುಷ್ಪ ಅಂತೇಳಿ, ಪಾಪ ಅವ್ರ ಮನ್ಯಾಗೂ ಹಂಗೆ ಕಿರಿಕಿರಿ ಮಾಡ್ತಾರಂತ. ಅವ್ರ ಅತ್ತಿ ಬಾಯೋ ಬಾಯಿ ಮಾಡ್ತಾಳಂತ, ಒದರಾಡ್ತಾಳಂತ, ಒಟ್ಟ ಸೇರಂಗೇ ಇಲ್ಲಂತ. ಪ್ರೀತಿ ಮಾಡ್ಲಾಗ್ನಯ್ಯಾರಂತ, ಅದಕ್ಕೆ ಒಟ್ಟ ಸೇರಂಗಿಲ್ಲಂತ. ಇದು ಗಂಡ ಚಲೋ ಅದಾನಂತ. ಪುಷ್ಪನ ಅಂದ ಅಂತೀವ ನೀನು? ನನಗೆ ಗೊತ್ತಿಲ್ಲಂಗೆ ಇವ್ರಾಗ ಯಾರು ಹಂಗೆ ಪ್ರೀತಿ ಮಾಡ್ಲಾಗಣ ಅದವ್ರಂದ್ರೆ. ಅಲ್ಲ ಆಕೆ ಹೆಸರು ಏನಂತ ಹೇಳ? ಪುಷ್ಪ ಹೌದನ್ವಾ? ಸರಿ ಆಯ್ತು. ಅಂದಂಗೆ ನೀರಿಗೆ ಹೋಗ್ಬೇಕ ನೀವತ್ತು? ಹ್ಞೂ ಅಮ್ಮ ಹೋಗ್ಬೇಕು ಈಗ. ಹೋಗಿ ಮಾತಾಡ ಆಕೆ ಕೂಟ. ಸರಿವಾ. ಇವತ್ತು ಯಾರಕ್ಕಿ ಪುಷ್ಪ ನೋಡೇ ಬಿಡ್ತೇನೆ ತಡಿ, ಬೆನ್ನ ತಗೊಂಡು ಹೋಗಿ. ಪಾಪ ನನ್ನ ಮಗಳಿಗೆ ಕೊಟ್ಟಿದ್ದ ರೊಕ್ಕ ಕೈಗೆ ಹತ್ತಲಿಲ್ಲ ನೋಡ. ಈ ಬೆಂಡ್ಲಿ ಈಕಿನ ತೊಗೊಂಡಿರ್ಬೇಕು. ನನಗೆ ಯಾಕೋ ಹಂಗೆ ಅನಿಸ್ತಾ ಐತಿ, ಈಕೇನೇ ತೊಗೊಂಡ. ಅತ್ತೇರ ಒಟ್ಟು ಶಾಂತಕರ್ ಮನೆ ಕಡೆ ಹೋಗ್ಬರ್ತೇನ್ರಿ. ಇದು ಆಕಳ ಬೆಣ್ಣಿ ಐತಿ ಅಂದಿದ್ಲ ನಮ್ದು ಇಲ್ಲಿ ವರ್ಷ, ಅದಕ್ಕೆ ಒಂಚೂರು ಕೇಳ್ಕೊಂಬರ್ತೇನೆ. ಅಲ್ಲೇ ಕೊಂಟು ಎಪ್ಪಿಸ್ರಿ. ಅಲ್ಲ ಬುಬ್ಬುಣಿ, ನನಗೆ ಗೊತ್ತಿಲ್ಲ ಅಂತ ಮಾಡಿಯ ನಿನ್ನ ಪಿಡದ ಆಯ್ಲಿ. ಅಲ್ಲೇ ರೊಕ್ಕ ಏನು ತಗೊಂಡೇನು ಮಾಡಿದ್ದಾನ? ರೊಕ್ರಿ ಅತ್ತೇರ? ಯಾರ ರೊಕ್ರಿ? ಜಗಳ ತೆಗಿಯಕ ಕಾಯಕ್ ಕಾಯ್ಕೊಂತ ಕುಂತಂಗ ಆಗೈತಪ್ಪ. ಜಗಳ ತೆಗಿಯಕಲ್ಲ, ನನ್ನ ಮಗಳು ಪಾಪ ಬರೇ ಕೈಲಿ ಊರಿಗೆ ಹೋತ.
ತಾಲ್ ಕಟ್ ಬೆಂಡ್ಲಿ. ನೀ ತಗೊಂಡಿಯಲ್ಲ ರೊಕ್ಕ, ಮೊದಲ ಆ ಹುಡುಗಿ ರೊಕ್ಕ ಕೊಡ. ಏನ ಏನ ಅದಾಕೆ ಗಂಡ ಕೊಟ್ಟಿದ್ದದ ಇನ್ನೇ ಎಲ್ಲ ಬಗೆಹರ್ದತ್ತಲ್ಲ. ನಂಗೆಲ್ಲ ಗೊತ್ತೈತೆ. ನೀನು ಅಲ್ಲಿ ಹಾಕೊಂತ ನಿಂತು ತಗೊಂಡಿರ್ಬೇಕು. ನೀನು ಎಷ್ಟು ಇದದಿ ನೋಡು. ರೊಕ್ಕ ಕೊಡ್ತೀಯ ಕೊಡೋದಿಲ್ಲ ಈಗ, ಅದನ್ನ ಹೇಳು. ಹೌದಾ? ಕರೀರಂಗಾರ ನಿಮ್ಮ ಮಗನ್ನ ಕೇಳ್ತೀನಿ. ಅವನ್ನೇನು ಕರಿತೀಯ? ರೊಕ್ಕ ಕೊಡು ಮೊದಲ. ನಾ ಕೊಡಲ್ರಿ ಅತ್ಯಾರ, ನಾ ರೊಕ್ಕ ಕೊಡುದಿಲ್ಲ. ನೀ ಬೇಕಾದ ಆಗೋಲ್ತಕ್ಕ ನೀವು ಕರೀರಿ, ಇವ್ರನ್ನ ಕರೀರಿ, ನಾ ಕೇಳ್ತೀನಿ. ಏನ್ ಬೇಡ ಹೋಗ. ನೀವು ಬೇಡ ಅಂದ್ರೆ ನಂಗೆ ಬಿಡಾಕ್ ಮನ್ಸ ಆಗ್ಬೇಕಲ್ಲ. ಏನ ನಿಮ್ದ ಅತ್ತಿ ಸೊಸಿದೆ? ಯಾವಾಗ ನೋಡಿದ್ರು ಏನಾರ ಒಂದ್ ಜಗಳ ಇರದ ನಿಮ್ದು. ಏನಿಲ್ಲ ಬಿಡಪ್ಪ, ಆಕಿದ ಏನ್ ಕೇಳಿ ನೀನು ಹೋಗ್ ನಿನ್ ಕೆಲಸ ನೀ ಮಾಡ್ಕೊ. ಬೇಡ್ರಿ, ರೊಕ್ಕ ನಾಕದ್ದೇನಂತ ಅತ್ತಿಯರ್ ನೋಡಲ್ಲ ಅನ್ನಕತ್ತಾರ. ಹೌದನ್ ಬೇ? ರೊಕ್ಕ ಹಾಕದ್ದಾಳ ಅಲ್ಬೇ? ನಿನ್ನೆ ಆಕಿ ಗಂಡ ಕೊಟ್ಟಿಲ್ಲ ಅಂತ ಹೇಳಿ ಆತಿಲ್ಲ, ಮತ್ತೆಲ್ಲಿಂದ ಕದಿ ಮಾತು ಬಂತು? ನೋಡ್ರಿ, ವಿಚಾರ ಮಾಡ್ರಿ. ಹಿಂಗ ಅಂದ ಇದು ಮಾಡ್ತಾರ ಇವ್ರು. ಆ ಹುಡುಗಿ ಹೊಸ್ತಾಗಿ ಮಾತದ ನನ್ ಸೊಸಿ. ಆ ಹುಡುಗಿ ಅಂದಕ್ಕಿ ಮನ್ಸಿಗೆ ಮಾಡಿ ಒಲಿ ಮುಂದೆ ಹತ್ಕೋತ ಕೂತಿತ್ತ. ಮನ್ಯಾಗ ಮನಿ ಹೆಣ್ಮಗಳ ಹಂಗ ಆತ್ರ ಮನಿ ಒಳ್ಳೇದಾಕತ್ತಾನ? ಮನಿ ಸೊಸಿ ಆಕಿ ಮಹಾಲಕ್ಷ್ಮಿಕಿ. ಹೌದನ್ ಬೇ? ಇವ ಯಾಕವ ಹಿಂಗ್ ಮಾಡ್ತೀವಿ ನೀನು? ಯಾಕೆ ಬಿ ಹಂಗ್ ಮಾಡ್ತಿ? ಏ ಹಂಗಲ್ ಬಿಡ್ಲಾ, ಈಗಿನ ತಗೊಂಡಾಳ. ಮತ್ತು ಅದನ್ನ ಅಂತಾರ ನೋಡು. ಹೋಗಯ್ಯಪ್ಪ, ಈ ಮನ್ಯಾಗ ಇರೋದ ಬಂದಿಲ್ಲ ರೀ. ನಿಮ್ಗ ಒಂದ್ ವಿಚಾರ ಹೇಳ್ಬೇಕು. ಆ ರೊಕ್ಕ ತಗೊಂಡಿದ್ದು ನಾನ. ನೋಡ್ದಿನ ಕದ್ದಾಳ. ಆಟ ಹಚ್ಚಿ ಅಂದ್ಲೆ ನೀನ? ಹಂಗಲ್ರಿ, ಅಲ್ಲ ಇವ್ರೆಷ್ಟಿದ್ದಾರ ನೋಡಿ ಇವ್ರು. ಆ ರೊಕ್ಕ ಆಕಿ ಗಂಡು ಕೊಟ್ಟಿದ್ದಲ್ಲ, ಅವ ನಿನ್ನೆ ಬಾಯ್ ಬಿಟ್ಟಿಲ್ಲ ಅವ್ರ ಅಣ್ಣಾರ. ಈ ರೊಕ್ಕ 4,000 ರೂಪಾಯಿ ಅತ್ತಿಯರ್ ಕೊಟ್ಟಾರ. ಆಕಿ ನಿನ್ನೆ ಅಂದ್ಲೇನಿ ಇದ್ರಂತ ಎಷ್ಟೋ ಸಲ ಬಂದು ತಗೊಂಡೋಗೇನಿ, ಯಾವಾಗೂ ಇದಾಗಿಲ್ಲ. ಈ ಸಲ ಮಾತ್ರ ರೊಕ್ಕ ತನಗೈತೆ ಅನ್ನತ್ತಿದ್ಲಲ್ಲ. ಎಷ್ಟು ಸಲ ರೊಕ್ಕ ಕೊಟ್ಟಿರ್ಬೋದು ಇವ್ರು. ಏನ ನಮ್ಮ ಕೊಟ್ಟಾಳ? ಹೌದ್ರಿ, ಅತ್ತಿಯಾರ ಕೊಟ್ಟಿದ್ದು. ನನಗೆ ಅದ ಚಿಟ್ ಬರಾಕತ್ತಿರೋದು. ಎದಕ್ ಕೊಡ್ಬೇಕಪ್ಪ ರೊಕ್ಕನ? ನಾ ಅದನ್ನ ಕೇಳ್ತೇನೆ. ಅಲ್ರಿ, ಏನ್ ಕಡಿಮೆ ಆಗೈತಲ್ಲೇ? ಅವ್ರಿಗೆ ಒಂದು ಹೆಣ್ಣು ಇದ್ದಿದ್ದು ಅದು ಹೋಗೈತಿ. ಹಿಂಗ ಯಾವನ್ನ ಬೇನ ತಗೊಂಡ ಗಂಡ ಹೆಂಡತಿಗೆ ದುಡ್ಕೊಂಡ್ ತಿನ್ನಾಕೆಲ್ಲ ಐತಿ, ಹೊಲ ಐತಿ, ಮನಿ ಐತಿ. ಬಂದಿದ ಆದಾಯ ಏನ್ ಮಾಡ್ತಾರ ಇವ್ರು? ಇಲ್ಲೇ ನಮಗ ಮಗ ಅದಾನ. ಏನು ಸೊಸಿ ಬಂದಾಳ, 50 ನಾಳೆ ಮೊಮ್ಮಕ್ಳು ಕಾಣ್ತೇವಿ. ಒಂದ್ ಹುಡುಗಿ ಬಿಡ ಅದಂತ್ರ ಹೋತ ಮದಿ ಮಾಡ್ಕೊಂಡ. ಆದ್ರೆ ನಮಗ್ ರೊಕ್ಕ ಬೇಡ. ಇವ್ರು ತವ್ರ ಮನಿಯಿಂದ ಎಲ್ಲ ರೊಕ್ಕ ಕತ್ಕತ್ತಾವ. ಅಲ್ಲಿ ಮಗಳ ಮನಿ ಕೊಟ್ಟು ಕಳ್ಸಕತ್ರ ನಾವೇನ್ ಮಾಡ್ಬೇಕಿಲ್ಲ? ಅಕ್ಕಿಗೆ ಈಡ್ ಮಾಡಾಕತ್ರ. ನಾಳೆ ಇವ್ರಿಗೆ ಏನಾರ ರೋಗ ಬಂದ ಏನಾರ ತೊಂದ್ರೆ ಆದ್ರೆ ನೋಡೋರ್ ನಾವು, ರೊಕ್ಕ ಹಾಕೋರ್ ನಾವು. ನಾಳೆ ಇವ್ರ ಕಡಿಗಾಲಕ್ಕೆ ಆಗೋರ್ ನಾವು. ಮಗಳಿಗೆ ಒಳಿತ್ ಮಾಡಿದ್ರಿ ಇವ್ರೆ, ಮಗಳಿಗೆಲ್ಲ ಈಡ್ ಮಾಡಿಟ್ರೆ ಇವ್ರೆ. ಅದಕ್ಕೆ ರೊಕ್ಕ ತಗೊಂಡಿ ನಾನು 4,000 ರೂಪಾಯಿ. ಅದನ್ನ ಏನ ಕೊಡೋದಿಲ್ಲ. ಆ 4,000 ರೂಪಾಯಿ ನಿನ್ನೆ ನಾನು ಅದನ್ನ ಇದಕ್ಕೆ ಬಂಗಾರ ತಗೊಂಬಂದ ಆತ. ಅಲ್ಲ ಅಲ್ಬೇ ವ, ಎದಕ್ಕ ರೊಕ್ಕ ಕೊಡಾಕ್ ಹೋಗ್ಬೇಕು ಬೇ ವ ನೀನು? ಅಲ್ಲಿ ಸುಮ್ಮನಿರಪ್ಪ, ಪಾಪ ದವಾಖಾನೆ ತೋರಿಸ್ಕೋಬೇಕಂದ್ಲು. ನನಗೆ ಒಂಥರ ಕಷ್ಟ ಆಯ್ತು, ಅದಕ್ಕೆ ಕೊಟ್ಟೆ. ಗಂಡ ಇಲ್ಲ ನನ್ನ ದವಾಖಾನಿಗೆ. ಸುಳ್ಳು ಹೇಳ್ಬೇಡ್ರಿ ಅತ್ತೀರ. ನಮ್ನಿ ಕಲ್ ಕೊಡ್ತಿದ್ದಾಳ. ಆಕಿಗೆ ಏನಾಗೈತಿ? ದವಾಖಾನೆ ತೋರಿಸ್ಕೊಳಕ್ಕೆ ಏನ್ ರೋಗ ಬಂದು ಶೆಟ್ಟಾಕತ್ತಾಳ? ಏನೂ ಆಗಿಲ್ಲ. ಸುಮ್ಮನೆ ನೀವು ಇಲ್ಲದ ಹೇಳಕೋಬೇಡ್ರಿ. ರೊಕ್ಕ ಕೊಟ್ಟು ಕಳಿಸ್ತಾರೆ ಇವ್ರು. ಇಲ್ಲಿದೆ ಇಷ್ಟು ವರ್ಷ ಆಗಿದ್ದಾತ್ ನೋಡ್ರಿ ಅತ್ತೀರ. ಇನ್ನು ರೊಕ್ಕ ಪಕ್ಕ ಕೊಡಂಗಿಲ್ಲ ಅಟ್ಟ. ನೀವು ಕೊಟ್ರ ಮಾತ್ರ ಮತ್ತೆ ನಾ ಸುಮ್ಮನೆ ಇರಂಗಿಲ್ಲ. ಮತ್ತೆ ಈಗ ಹೇಳಾಕತ್ತೀನಿ. ನೀವು ಅಷ್ಟೇ, ಮಗ ವಯಸ್ಸಕ್ಕೆ ಬಂದಾನ, ಲಗ್ನ ಸೊಸಿ ಮನಿಗೆ ಬಂದಾಳ. ಇನ್ಮೇಲೆ ಏನ ಜವಾಬ್ದಾರಿಯಿಂದ ಅವನು ಎಲ್ಲ ಕೇಳಕ್ ನಿಂದಿರ್ತಾನ. ಅವನಿದ್ರೆ ಸಣ್ಣವರಾಗಕ್ ಹೋಗ್ಬೇಡ್ರಿ. ರೊಕ್ಕನ ಅಲ್ಲೇ ಕೊಟ್ಟು ಕಳ್ಸ್ಬೇಕ. ಏನ್ ಆಕಿ ನಾವು ಸಂಸಾರ ಸಾಕ್ತೇವೆ ಅಂತೇಳಿ ನಾವೇನು ಬಾಂಡ್ ಮ್ಯಾಗ ಸಹಿ ಮಾಡಿ ಕೊಟ್ಟೇವನು? ಆಕಿ ಸಂಸಾರಕ್ಕೆ ನೋಡ್ಕೊಂತಾಳ. ಅಲ್ಲೇ ಐತೆ ಅವ್ರದ್ದು ಬಾಳೆ ಎಲ್ಲ ಬೇಕಾದಟ್ಟು ತಿನ್ನುವಟ್ಟು. ಏನ್ ಅಲ್ಲಿ ಏನ್ರ ಕೊರತೆ ಇದ್ರು ಕೊಡ್ರಿ, ಅಲ್ಲಿ ಎಲ್ಲ ತುಂಬೈತಲ್ಲ ಕಂಠ ಮಠ. ಮತ್ತೆ ಇವು ಬಂಗಾರ ಬೆಳ್ಳಿ ತಗೊಳಕು ರೊಕ್ಕ ನಾವ ಕೊಡ್ಬೇಕನ? ಹೇಳಾಕತ್ತೇನೆ ಕೇಳ್ರಿ. 1 ರೂಪಾಯಿ ಕೊಡಂಗಿಲ್ಲ. ಮತ್ತೆ ಈಗ ಹೇಳಾಕತ್ತೇನೆ ನಾನು. ನಿನ್ನೆ ಇವ್ರ ಮಾತು ಕೇಳ್ಕೊಂಡು ಸೊಸಿ ಕಳ್ಳೆ ಅಂದ್ರಿ ನೀವು. ಅವ್ ಅನುಮಾನ ಪಟ್ರಿ, ಒಂಥರ ಮಾಡಿದ್ರಿ. ಆಕಿ ಮನ್ಸಿಗೆ ನೋವು ಮಾಡ್ಕೊಂಡು ಅಲ್ಲಿ ಮುಂದೆ ಹತ್ಕೊತ್ ಕೂತಿತ್ತದ ಹುಡುಗಿ. ಏನ ಮನಿ ಮಹಾಲಕ್ಷ್ಮಿಕಿ ಹತ್ಕೊಂತ ಕುಂತ್ರ ಅದು ನಿಮ್ಮ ಮೇಲೆ ಬ್ಯಾಸರ ಮಾಡ್ಕೊಂಡ್ರೆ ಅದು ನಿಮ್ಗೆ ಒಳ್ಳೇದಾಗದಲ್ಲ ನೋಡ್ರಿ. ಯವ್ವ, ನೀನು ಹಂಗ ಮಾಡ್ತಿ ಬಿಡುವ. ಆತಗ ರೊಕ್ಕ ಯಾಕೆ ಕೊಡಾಕ್ ಹೋದಿ? ಆಕಿ ಏನ್ ಕಡಿಮೆ ಆಗೈತಲ್ಲಿ? ಹಂಗ ಗುಳುಗುಳು ಮಾಡಿ ಅತ್ತಂಗ್ ಮಾಡಿ ಸತ್ತಂಗ್ ಮಾಡಿ ರೊಕ್ಕ ಇಸ್ಕೊತಾಳಕಿ. ನೀ ಎಷ್ಟ್ ಸಲ ಕೊಟ್ಟಿ ರೊಕ್ಕ? ಏನ ನಾನು ನನಗೆ ಹೇಳ್ಕೊಡ್ತಿದ್ದಿ, ಹಿಂಗ್ ಕದ್ದು ಮುಚ್ಚಿ ಬೇರೆ ಕೊಡ್ತೀಯನ? ಮತ್ ನನ್ ಕಡೆ ಇಷ್ಟು ಕೊಡೋದು ಬೇರೆ, ನಿನ್ ಕಡೆ ಇದ್ದಿದ್ದು ಸೇರ್ಸಿ ಕೊಡೋದು ಬೇರೆ. 4,000 ಎಲ್ಲಿಂದ ಬಂತು ನೀನು ಕೊಡಾಕ? ತೆಂಗಿನಕಾಯಿ ಮಾರಿದ್ದೆ, ತೆಂಗಿನ ಗರಿ ಮಾರಿದ್ದೆ, ಬೆಣ್ಣೆ ಮಾರಿದ್ದೆ, ಕದ್ಕದ್ ಹಾಲು ಕೊಟ್ಟಿದ್ದೆ. ಅವೆಲ್ಲ ಎಲ್ಲ ರೊಕ್ಕ ಇಲ್ಲೇ ಹೋಕ್ಕವು. ಇನ್ನು ಮೇಲೆ ಎಲ್ಲ ಜವಾಬ್ದಾರಿ ನಾ ತಗೋತೇನೆ ಅದನ್ನ. ಏನ ಇನ್ನು ಮೇಲೆ ಏನು ಮಾರಂಗಿಲ್ಲ, ಏನು ದುಡ್ಡು ಮಾಡಂಗಿಲ್ಲ. ಒಂದು ಉಪ್ಪಿನ ಹಾಳು ಹೊರಗೆ ಹೋಗ್ಬೇಕಂದ್ರೆ ನಾನು ನೋಡ್ಕೋತೇನೆ. ಒಳಗಿಂದ ಅಡಿಗೆ ಮಾಡ್ಕೊತ ಬಿದ್ದಿರ್ತಿದ್ದೆ, ಹೊರಗಿಂದ ಇವ್ರು ನೋಡ್ಕೊಂತಿದ್ರ. ಈಗ ಹಂಗಲ್ಲ. ಈಗ ನನ್ನ ಸೊಸಿ ಅಡಿಗೆ ಮಾಡ್ತಾಳೆ. ಈಗ ನನಗೆ ಅಡಿಗೆ ಚಿಂತಿಲ್ಲ. ಈಗ ಒಳಗಿನ ಕೆಲಸ ಆಯ್ತು ಮಾಡ್ಕೊಂತಾಳ. ನಾ ಹೊರಗಿಂದ ಏನೈತಿ ಪ್ರತಿಯೊಂದು ನಾ ಮಾಡ್ಕೋತೇನೆ. ನಾನ ಕೊಡ್ತೇನೆ ತೆಂಗಿನಕಾಯಿ. ರೊಕ್ಕ ನಾ ಕಾದಿಟ್ಕೋತೇನೆ. ನಾ ಏನು ಒಯ್ದು ಯಾರಿಗೆ ಹಂಚೋದಿಲ್ಲ, ನನ್ನ ಮಗಳಿಗೆ ಕೊಡೋದಿಲ್ಲ. ಏನು ನನ್ನ ಮಗ್ಗ ನನ್ನ ಸಂಸಾರಕ್ಕೆ ನಾ ಹಾಕ್ಕೋತೇನೆ. ಇನ್ನು ಅಲ್ಲಿ ಇಲ್ಲ, ಅವ್ರಿಗೆ ಏನೋ ತೊಂದರೆ ಐತಂದ್ರೆ ಕೊಟ್ರೆ ನಾ ಕೇಳ್ತಿದ್ದಿಲ್ಲ. ಹೋಲ್ ಬಿಡು, ಎಷ್ಟಾದ್ರೂ ಕಳ್ಳ ಅಂತಿದ್ದೆ. ಎಲ್ಲ ಐತಲ್ಲ ಅಲ್ಲಿ ತಿನ್ನಾಕ ಕಡಿ, ತಿನ್ನೋರಿಲ್ಲಲ್ಲಿ ಗತಿ. ಮತ್ತೆ ನನ್ನ ಮೂಲೆ ಕುಂದ್ರಸು, ನಿನಗೆ ಅವಾಗ ಸಮಾಧಾನ ಆಕ್ಕತಿ. ನೋಡ್ದೇನ ಎಲ್ಲ ಪಾರ್ಪತ್ಯ ತಗೊಳಕತ್ತಾಳ. ಅದಕ್ಕೆ ಈ ಹೊಸ ಸೊಸಿ ತಂದಾಳಕಿನ್ನ. ನನ್ನ ಮೊಮ್ಮಗಳ ಮನೆಗೆ ಬಂದಿದ್ರೆ ಯವ್ವ, ನಾನು ಹಿಡ್ದಾರ ಯಾರಿದ್ರ ಯವ್ವ, ನಾನು ಹಿಡ್ದಾರ ಯಾರಿದ್ರು? ಅದೊಂದು ಅದ್ರ ಗಂಟೆ ಹೇಳಿ, ಅದ್ರ ಪಿರು ಹಾಯಿಲಿ, ಅದ್ರ ಸುಡ್ಗಾಡದ ಸುಣ್ಣ ಸುರಿ ಬರ್ಲಿ ಹೋತಲ್ಲಿ ಅವನ್ನ ಬೆನ್ನ ತಗೊಂಡು ಹೊತ್ತೊಂಟ ಇದನ್ನ ಕೇಳುದ